ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲೋಗಿದ್ರಿ? ನಾನು ಫೋನ್ ಮಾಡಿದೆ, ನೀವು ರಿಸೀವ್ ಮಾಡಿಲ್ಲ. ಏನಿದು? ಗೌತಮವ್ರೆ, ಅವ್ನಿಗೇನು ಬೇಕೋ ಅದನ್ನು ಕೊಟ್ಟು ನಮ್ಗೇನು ಬೇಕೋ ಅದನ್ನ ನಾನು ತಗೊಂಬಂದಿದ್ದೀನಿ ಭೂಮಿಕಾ. ಬಟ್ ಯಾಕೆ ಹೀಗೆ ಮಾಡಿದ್ರಿ? ನಿಮ್ ತಂದೆನೇ ಅಲ್ವಾ ನಿಮ್ಗೆಲ್ರಿಗಿಂತ ಹೆಚ್ಚು? ತಂದೆನೇ ಹೆಚ್ಚು ಭೂಮಿಕಾ. ಬಟ್ ಆ ಕ್ಷಣದಲ್ಲಿ ನನಗೆ ಸೆಂಟಿಮೆಂಟ್ಗಿಂತ ಮಲ್ಲಿ ಭವಿಷ್ಯ ಬಹಳ ದೊಡ್ಡದು ಅಂತ ಅನಿಸ್ತು. ಸೆಂಟಿಮೆಂಟ್ ಇರಬೇಕು, ಅದು ಯಾವಾಗ ಮುಖ್ಯ ಆಗುತ್ತೋ, ಎಷ್ಟು ಮುಖ್ಯ ಆಗುತ್ತೋ ಅನ್ನೋದೊಂದು ಇರುತ್ತಲ್ಲ. ಅಪ್ಪನ ಸಮಾಧಿಗೋಸ್ಕರ ನಾವು ಮಲ್ಲಿ ಭವಿಷ್ಯದ ಸಮಾಧಿ ಮಾಡೋಕ್ಕಾಗುತ್ತಾ? ಈ ಪರಿಸ್ಥಿತಿನಲ್ಲಿ ಅವನ ಜೊತೆ ಜಗಳ ಮಾಡಿಕೊಂಡು ಇರೋ ಗಾಯನ ದೊಡ್ಡದು ಮಾಡಿಕೊಂಡು ಅದು ಮಲ್ಲಿ ಜೀವನದ ಮೇಲೆ ಪ್ರಭಾವ ಬೀರಬಾರ್ದು ಅಂತ ಅಷ್ಟೆ. ಅಪ್ಪ ನನ್ನ ಮನಸ್ಸಿನಲ್ಲಿ ಇರ್ತಾರೆ, ನನ್ನ ಒಳಗಡೆನೇ ಇರ್ತಾರೆ. ನಾನು ಸಮಾಧಿ ಜಾಗನ ಬಿಟ್ಕೊಟ್ಟೆ ಅನ್ನೋದಕ್ಕಿಂತ ಅವ್ರು ಬಿಟ್ಟೋಗಿರೋ ವ್ಯಾಲ್ಯೂಸ್ನ, ಮಾರಲ್ಸ್ನ ಉಳಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಭೂಮಿಕಾ. ನಾನು ಮಾಡಿದ ಸರಿ ಇನ್ನೋ ತಪ್ಪು ನಮ್ಮ ಅಪ್ಪನಿಗೆ ಗೊತ್ತು. ಇಂಥ ಸಿಚುವೇಶನಲ್ಲಿ ಪ್ರಾಯಶಃ ಅವರು ಇದೇ ಥರ ಡಿಸಿಷನ್ ತಗೊಂಡಿರೋರು. ನೋಡಿ, ನಿಮ್ ಸೆಂಟಿಮೆಂಟ್ಸ್ ನಂಗೆ ಅರ್ಥ ಆಗುತ್ತೆ. ಬಟ್ ನೀವು ಆಸ್ತಿನ ಯಾರಿಗೆ ಬರೆದು ಕೊಟ್ಟಿದ್ದೀರಾ? ಜಯದೇವ್ ಅವ್ರಿಗೆ? ಅಣ್ಣನ ಜೊತೆ ಗುದ್ದಾಡೋದಕ್ಕೆ ಅವ್ನಿಗೆ ಏನು ಅನ್ನಿಸ್ತಿರ್ಬೋದು ಭೂಮಿಕಾ. ಬಟ್ ನನಗೆ ನನ್ನ ತಮ್ಮನ ಜೊತೆ ಗುದ್ದಾಡೋದು ಹಿಂಸೆ ಆಗುತ್ತೆ. ನಾನು ಅವನ ಥರನೇ ಇದ್ರೆ ನನಗೂ ಅವನಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳಿ? ಅದಲ್ಲದೆ ಮಲ್ಲಿ ಮನೆ ಮಗಳು. ಒಂದು ವೇಳೆ ನಮ್ಮ ಸ್ವಂತ ಮಗಳು ಈ ಥರದೊಂದು ಪರಿಸ್ಥಿತಿ ಇದ್ದಿದ್ರೆ ನಾವು ಏನು ಬೇಕಾದರೂ ಮಾಡ್ತಾ ಇದ್ವಿ ಅಲ್ವಾ? ಇದು ಹಾಗೇನೆ ಬಿಡಿ. ಆಸ್ತಿ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು. ನನಗೆ ಆಸ್ತಿ ಕಳ್ಕೊಂಡೆ ಅನ್ನೋದಕ್ಕಿಂತ ನಮ್ಮಪ್ಪನ ಸಮಾಧಿ ಜಾಗ ಕಳ್ಕೊಂಡೆ ಅಂತ ಸ್ವಲ್ಪ ಬೇಜಾರಿದೆ. ಬಟ್ ಇಟ್ಸ್ ಓಕೆ. ಮಲ್ಲಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಖುಷಿ ಪಡೋಣ. ಬಟ್ ಈ ವಿಚಾರನ ಯಾವುದೇ ಕಾರಣಕ್ಕೂ ಮಲ್ಲಿಗೆ ಹೇಳ್ಬೇಡಿ. ಅವಳು ಬೇಜಾರು ಮಾಡ್ಕೋತಾಳೆ, ಗಿಲ್ಟ್ ಫೀಲ್ ಮಾಡ್ಕೋತಾಳೆ. ಪ್ಲೀಸ್ ಹೇಳ. ಏನ್ ಹೇಳ್ತಾ ಇದ್ಯಾ ಅಪ್ಪಿ ನೀನು? ಅಳಿಯಂದ್ರ ಹತ್ರ ಅವ್ರ ತಂದೆ ಸಮಾಧಿನೂ ಕಿತ್ಕೊಂಡ್ಬಿಟ್ರ? ಅವನ್ನೆಲ್ಲ ನೋಡಿದ್ರೆ ಅಸಹ್ಯ ಆಗತ್ತೆ. ಇಂಥ ನೀಚರ ಮಧ್ಯ ಬದುಕಿದೀವಲ್ಲ. ಛೇ, ನಿಜ ಅಮ್ಮ. ಅಪ್ಪನ ಆಸ್ತಿಗೋಸ್ಕರ ಜಗಳ ಆಡೋದನ್ನ ನೋಡಿದ್ದೀನಿ, ಆದರೆ ಅಪ್ಪನ ಸಮಾಧಿಗೋಸ್ಕರ ಜಗಳ ಆಡೋದನ್ನ ಇದೇ ಫಸ್ಟ್ ನೋಡ್ತಾ ಇರೋದು. ನಿಜವಾಗ್ಲೂ ಶಾಕ್ ಆಯಿತು. ಅದೇ ನಾವೆಲ್ರಿಗೂ ನೋವಾಗ್ತಾ ಇರೋದು, ಸಂಬಂಧನ ಈ ಮಟ್ಟಿಗೆ ತಂದ್ಬಿಟ್ರಲ್ಲ ಅಂತ. ಅವನು ಎಲ್ಲ ಮಿತಿಗಳನ್ನು ಮೀರ್ತಾ ಇದ್ದಾನೆ. ಹೋಗ್ತಾ ಹೋಗ್ತಾ ರಾಕ್ಷಸ ಆಗ್ತಿದ್ದಾನೆ. ಆಗ್ತಿದ್ದಾನೆ ಏನು? ಅವ್ರು ಆಲ್ರೆಡಿ ಆಗೋಗಿದ್ದಾರೆ. ಅವ್ರು ಅದೇ ತಾನೆ. ನಮಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಹೆಂಡತಿ ಆದವರು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ತಿಳಿಸಿ ಹೇಳ್ಬೇಕಲ್ವ? ಆದರೆ ಅವನು ಏನು ಹೇಳ್ತಾನೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಇರ್ತಾರಷ್ಟೆ. ಇನ್ನು ಮಾಮ್ ಒಳ್ಳೇದನ್ನು ಹೇಳ್ತಾರೆ. ಅವನು ಎಲ್ಲದನ್ನು ಕೇಳಿ ಅವನು ಮಾಡೋದನ್ನೇ ಮಾಡ್ತಾನೆ. ಅವನಿಗೆ ಒಳ್ಳೇದು ಯಾವುದು ಕಾಣಿಸಲ್ಲ, ಒಳ್ಳೇದು ಯಾವುದು ಕೇಳಲ್ಲ. ಅವ್ನು ಮಾಡೋದೆಲ್ಲ ಇಂಥ ಕೆಲಸಗಳೇ, ಬರೀ ಕೆಟ್ಟ ಕೆಲಸಗಳು. ಅವನ ಆಲೋಚನೆಯೇ ಸರಿ ಇಲ್ಲ. ನಮ್ಮ ಮನೇಲಿ ಎಲ್ಲರೂ ಒಂಥರ ಆದರೆ ಅವನು ಅವನ ವೈಫ್ ಬೇರೆ ಥರ. ಅವ್ರದ್ದೇ ಡಿಫ್ರೆಂಟ್ ವರ್ಲ್ಡ್. ಬರೀ ಸೆಲ್ಫಿಶ್ಗಳವರು, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅವ್ನು ಯಾಕೆ ಈ ಥರ ಆದ? ಅವ್ನು ನಮ್ಮ ಅಣ್ಣ ಆಗಿದ್ರು ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ನನಗೆ. ಇಲ್ಲ ಪಾರ್ಥ, ಅವ್ನು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಇದೆಲ್ಲ ತುಂಬಾ ತಪ್ಪು. ಅಮೃತಧಾರೆ